ಸಿದ್ದೇಶ್ವರ ಮಠದವರು ಕೇಳಿರ್ಬೇಕು ನೀವು, ಮೆಂತ್ಯದ ಶರಣರು ಅಂತಿದ್ರು. ನಮ್ಮಪ್ಪ ನನಗೆ ಒಂದಿಷ್ಟು ಕಲಿಸಿದ್ರೆ ಅವ್ರು ಹೆಚ್ಚು ಕಲಿಸಿದ್ರು ಮೆಂತ್ಯದ ಶರಣರು. ನನಗೆ ಅಧ್ಯಾತ್ಮ ಅವೆಲ್ಲ ಕಲಿಸಿದ್ರು ಆ ಮೆಂತ್ಯದ ಶರಣರೇ. ಗುರುಸಿದ್ದೇಶ್ವರ ಮಠದವ್ರು ನಾನು ಕಾಲ ಕಳೆದೀನಿ, ಬಾಲ್ಯವನ್ನು ಅಲ್ಲಿ ಕಳೆದೀನಿ ನಾನು, ಗೊತ್ತಾ. ಅವ್ರು ನನಗೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಅಂಬರೀಷ್ ಅವ್ರು ಕಳೆದೆ, ಮಠ ಮಾನ್ಯಗಳಲ್ಲೇ ನನ್ನ ಜೀವನ ಬಂತು. ಇದಕ್ಕೆ ಮೂಲ ಕಾರಣ ನನ್ನ ತಂದೆ, ಹೌದಾ. ಹೀಗೆ ಅನೇಕ ಗುರುಗಳದಾರ, ಅನೇಕ ಗುರುಗಳದಾರ. ಆ ಗುರುಗಳನ್ನು ನಾನು ನೆನೆಸ್ಕೊಳ್ತೀನಿ. ಅದಕ್ಕೆ ಶ್ರೀ ಗುರುದೇವ್ ಅಂತೀನಿ. ನೀವೇನು ಮಾಡಬೇಕು, ನನ್ನನ್ನು ಒಳಗೊಂಡು, ನಾನು ಕೂಡ ನಿಮ್ಮ ಗುರುನೇ, ವಿದ್ಯಾಗುರು. ಎಂಥ ವಿದ್ಯಾಗುರು? ಯೋಗ ವಿದ್ಯಾಗುರು. ಎಲ್ಲಿಯ ಮಠ ಒಬ್ಬನನ್ನ ಈ ಗುರು ಅಂತ ಒಪ್ಕೊಳ್ಳೋದ್ರೆ ಮನಸ್ಸು ಅಲ್ಲಿ ಮಠ ಬೋರ್ಗಲ್ಲ ಮೇಲೆ ನೀರು ಸೊರದಂತೆ. ಏನು ಸ್ವೀಕಾರ ಮಾಡ್ತಾರೋ ಅವ್ರು ನಿಮ್ಮ ತಂದೆನೋ ಹೇಳಿದ್ರು ತಂದೆ ಗುರು ಆಗ್ತಾನ. ಅನ್ನ ಒಂದಿಷ್ಟು ಮಾತು ನಿಮಗೆ ಇದನ್ನು ಮಾಡಿ ಸಹಿತ ಅನ್ನ ಗುರು ಆಗ್ತಾನ. ಈ ವನ್ನ ನಿಮ್ಮ ಹೆಂಡತಿಗೆ ಒಂದಿಷ್ಟು ಮಾತುಗಳನ್ನು ಹೇಳಿದ ಸಹಿತ ನಿಮಗೆ ಹೆಂಡತಿಯೇ ಗುರು ಆಗ್ತಾನೆ. ರಾಮಕೃಷ್ಣ ಪರಮಹಂಸ ಮಾಡಿಲ್ಲ, ಶಾರದಾ ಮಾತಾಡಿದ್ರು. ಸಾಕ್ಷಾತ್ ಶಾರದಾ ಮಾತೆ ಅವಳು ಹೇಳ್ತಿನ ಗುರು ಅಂತ ಒಪ್ಕೊಂಡ್ರು. ಯಾರು ಒಳ್ಳೆಯದನ್ನ ಹೇಳ್ತಾರೋ, ಯಾರು ನಿಮಗೆ ಬದುಕಿನ ದಾರಿ ತೋರಿಸ್ತಾರೋ ಅವರೆಲ್ಲ ಗುರುಗಳೇ. ಅವ್ರು ನಾನು ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ನಿಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ನಿಮ್ಮ ಸ್ನೇಹಿತ ಆಗ್ಬೋದು. ಆದ ಕಾರಣ ನಾನು ಶ್ರೀ ಗುರುದೇವ್ ಅಂದಾಗ ಅವರೆಲ್ಲ ನೆನೆಸ್ಕೊಳ್ತೀನಿ. ನೀವು ನಿಮ್ಮನ್ನ ನನ್ನನ್ನು ಒಳಗೊಂಡು ಎಲ್ಲರೂ ನೆನೆಸ್ಕೋಬೇಕು. ಯಾರ್ಯಾರು ನಿಮಗೆ ದಾರಿ ದೀಪ ಘೋಷ ಗೊತ್ತಾಯ್ತಲ್ಲ. ಸೊ ಶ್ರೀ ಗುರುದೇವ್ ಅಂತ ನಾ ಯಾವಾಗ ಹೇಳ್ತೀನಿ ಅವಾಗ ನೀವೇನಬೇಕು, ಜೈ ಶ್ರೀ ಗುರುದೇವ್, ಗೊತ್ತಾಯ್ತಲ್ಲ. ಶ್ರೀ ಗುರುದೇವ್, ಕ್ಲೋಸ್ ದ ಐಸ್. ಒಂದು ಓಂಕಾರ ಮುಗಿಸ್ತಾರೆ.